ಮಾರುತಿ ಸುಜುಕಿಲಿ SUV ಸೆಗ್ಮೆಂಟ್ ಅನ್ನೋದೇ ಇರಲಿಲ್ಲ. ಜೊತೆಗೆ ಅದರದ್ದು ಯಾವ ಕಾರಲ್ಲೂ ಸನ್‌ರೂಫ್ ಕೂಡ ಇರಲಿಲ್ಲ ಅನ್ನೋದು ಬೇಜಾರಿನ ವಿಷಯ ಆಗಿತ್ತು. ಬಟ್ ರೀಸೆಂಟ್ಲಿ ಲಾಂಚ್ ಆಗಿದ್ದ ಬ್ರೆಝಾಲಿ ಸನ್‌ರೂಫ್ ಕೊಟ್ಟಿದ್ದು ಕಸ್ಟಮರ್ಸ್‌ಗೆ ಖುಷಿ ಕೊಟ್ಟಿದೆ. ಇವಾಗ ಹೊಸದಾಗಿ ಲಾಂಚ್ ಆಗಿರೋ ಆಲ್ ನ್ಯೂ ಬ್ರೀಡ್ ಆಫ್ SUV ಅಂತಲೇ ಅನ್ಸ್ಕೊಳ್ಳೋ ಈ ಕಾರಲ್ಲಿ ಒಂದು ಸ್ಟೆಪ್ ಅಹೆಡ್ ಹೋಗಿ ಬೇರೆ ಥರದೇ ಸನ್‌ರೂಫ್ ಕೊಟ್ಟಿದ್ದಾರೆ ಮಾರುತಿ ಸುಜುಕಿನವರು. ಈ ಕಾರಲ್ಲಿ ಇದನ್ನ ಮೇನ್ USB ಅಂತಲೇ ಅನ್ಬೋದು. ಸೊ ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಅತ್ರಿ ವ್ಲಾಗ್ಸಿಂಗ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಸೊ ಇಷ್ಟೋ ತನಕ ನಾನು ಯಾವ ಕಾರ್ ಬಗ್ಗೆ ಮಾತಾಡ್ತಿದ್ದೆ ಅಂತ ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು, ಅಥವಾ ನಾನು ಅಪ್ಲೋಡ್ ಮಾಡಿರೋ ಪ್ರೀವಿಯಸ್ ಲಾಂಚ್ ಇವೆಂಟ್ ವ್ಲಾಗ್ ನೋಡಿದರೂ ನಿಮಗೆ ಗೊತ್ತಾಗಿರುತ್ತೆ. ಸೊ ಎಸ್, ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಆಲ್ ನ್ಯೂ ಬ್ರೀಡ್ ಆಫ್ SUV ಅಂತಲೇ ಅನ್ಸ್ಕೊಳ್ಳೋ ಆಲ್ ನ್ಯೂ ಗ್ರ್ಯಾಂಡ್ ವಿಟಾರಾ. ನಾನು ಅಪ್ಲೋಡ್ ಮಾಡಿರೋ ಲಾಂಚ್ ಇವೆಂಟ್ ವಿಡಿಯೋ ನೋಡಿದರೆ ಈ ಕಾರ್ ಹೇಗಿದೆ, ಏನೆಲ್ಲ ಫೀಚರ್ಸ್ ಇದೆ ಅನ್ನೋದೆಲ್ಲ ನಿಮಗೊಂದು ರೇಂಜಿಗೆ ಗೊತ್ತಾಗಿರುತ್ತೆ. ಈ ಕಾರು ರಾಜಾಜಿನಗರಲ್ಲಿರೋ ವರುಣ್ ಮೋಟರ್ಸ್ ನೆಕ್ಸಾ ಶೋರೂಮಲ್ಲಿ ಲಾಂಚ್ ಆಗಿದೆ. ಈ ಕಾರ್ನ ಬುಕ್ ಮಾಡಬೇಕು, ಅವ್ರ ಬುಕ್ಕಿಂಗ್ ಫರ್ದರ್ ಡೀಟೇಲ್ಸ್ ಬೇಕು, ಅಥವಾ ಈ ಕಾರ್ದೇ ಡೀಟೇಲ್ಸ್ ಬೇಕು ಅಂದರೂ ಈ ಶೋರೂಮ್ನ ವಿಸಿಟ್ ಮಾಡಿ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬುಕ್ಕಿಂಗ್ ಅಮೌಂಟ್ ಬಂದು 11,000 ಇದೆ. ಸೊ ಇನ್ನೇನಿಗೆ ತಡ ಸ್ನೇಹಿತರೆ, ಬನ್ನಿ ರಿವ್ಯೂ ಸ್ಟಾರ್ಟ್ ಮಾಡೋಣ. ಫಸ್ಟ್ ಥಿಂಗ್ ನೀವು ಎಕ್ಸ್ಪೆಕ್ಟ್ ಮಾಡೋದು ನೋಡೋಕ್ಕೆ ಕಾರ್ ಹೇಗಿದೆ ಅನ್ನೋದು. ಸೊ ವಾಕ್ ಅರೌಂಡ್ ಮಾಡ್ತೀನಿ ಕಾರ್ದು, ನೀವೇ ನೋಡಿ ಹೇಗಿದೆ ಅಂತ. ಇನ್ನು ಈ ಕಾರಿನ ಡೈಮೆನ್ಷನ್ಸ್ ನೋಡೋದಾದರೆ 4.3 ಮೀಟರ್ಸ್ ಲೆಂತ್, 1.7 ಮೀಟರ್ಸ್ ವಿಡ್ತ್, 1.6 ಮೀಟರ್ಸ್ ಹೈಟ್ ಇದೆ. ವೀಲ್ ಬೇಸ್ ಬಂದು 2.6 ಮೀಟರ್ಸ್ ಇದೆ. ಟರ್ನಿಂಗ್ ರೇಡಿಯಸ್ಸು 5.4 ಮೀಟರ್ಸ್ ಇದೆ. ಇನ್ನು ಈ ಕಾರಿನ ಕ್ರಬ್ ವೇಟ್ ಬಂದು 1295 kgs ಇದೆ. ಈ ಗ್ರ್ಯಾಂಡ್ ವಿಟಾರಾ ಲೈನಪ್ಪಲ್ಲಿ 6 ವೇರಿಯಂಟ್ ಇದೆ: ಸಿಗ್ಮಾ, ಡೆಲ್ಟಾ, ಝೀಟಾ, ಆಲ್ಫಾ, ಝೀಟಾ ಪ್ಲಸ್ ಮತ್ತು ಆಲ್ಫಾ ಪ್ಲಸ್ ಅಂತ. ಟ್ರಾನ್ಸ್ಮಿಷನ್ ವೈಸ್ ಕೂಡ 3 ಆಪ್ಷನ್ ಇದೆ: 5 ಸ್ಪೀಡ್ ಮ್ಯಾನ್ಯುಯಲ್ ಮತ್ತು 6 ಸ್ಪೀಡ್ AT ಜೊತೆಗೆ ECVT ಅಂತ ಕೊಟ್ಟಿದ್ದಾರೆ. ಇಂಜಿನ್ ಆಪ್ಷನ್ ವೈಸ್ ಕೂಡ 2 ಇಂಜಿನ್ ಆಪ್ಷನ್ ಇದೆ: ಸ್ಮಾರ್ಟ್ ಹೈಬ್ರಿಡ್ ಮತ್ತು ಸ್ಟ್ರಾಂಗ್ ಹೈಬ್ರಿಡ್ ಅಂತ. ಸ್ಮಾರ್ಟ್ ಹೈಬ್ರಿಡಲ್ಲಿ 102 bhp ಪವರ್ ಮತ್ತು 136.8 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನಿಷಿಯಲ್ ಟಾರ್ಕ್ ಅಸಿಸ್ಟ್ ಮತ್ತು ಫ್ಯೂಲ್ ಎಫಿಷಿಯನ್ಸಿಗೆ 12V ಬ್ಯಾಟ್ರಿ ಕೊಟ್ಟಿದ್ದಾರೆ ಸ್ಮಾರ್ಟ್ ಹೈಬ್ರಿಡಲ್ಲಿ. ನಿಮ್ಮ ಮುಂದೆ ಇರೋದು ಸ್ಟ್ರಾಂಗ್ ಹೈಬ್ರಿಡ್ ವರ್ಷನು. ಸ್ಟ್ರಾಂಗ್ ಹೈಬ್ರಿಡಲ್ಲಿ ಇಂಜಿನಿಂದ 92.45 PS ಪವರ್ ಮತ್ತು 122 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಸ್ಟ್ರಾಂಗ್ ಹೈಬ್ರಿಡಲ್ಲಿ 177V ಲಿಥಿಯಂ ಅಯನ್ ಬ್ಯಾಟ್ರಿ ಬರುತ್ತೆ, ಮತ್ತು ಈ ಬ್ಯಾಟ್ರಿ 59 PS ಪವರ್ ಮತ್ತು 141 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ 141 Nm ಟಾರ್ಕು 0 ಇಂದ 4000 RPM ಬ್ಯಾಂಡಲ್ಲಿ ಬರುತ್ತೆ, ಮತ್ತು ಇಂಜಿನ್ದು 122 Nm ಟಾರ್ಕು 4400 ಇಂದ 4800 RPM ಬ್ಯಾಂಡಲ್ಲಿ ಬರುತ್ತೆ. ನಿಯರ್ ಟು 4000 RPM ವರೆಗೂ ಕಾರ್ ಪುಲ್ ಮಾಡೋಕ್ಕೆ ಬ್ಯಾಟ್ರಿ ಹೆಲ್ಪ್ ಮಾಡುತ್ತೆ. ಸೊ ಲೋಯರ್ RPM ಬ್ಯಾಂಡಲ್ಲಿ ಲ್ಯಾಗ್ ಅನ್ನೋದು ಇರಲ್ಲ. ಸೊ ಕಂಬೈನ್ ಔಟ್ಪುಟ್ಟಲ್ಲಿ ಈ ಸ್ಟ್ರಾಂಗ್ ಹೈಬ್ರಿಡಲ್ಲಿ 115 PS ಪವರ್ ಮತ್ತು 122 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಈ ಸ್ಟ್ರಾಂಗ್ ಹೈಬ್ರಿಡಲ್ಲಿ ಸ್ಪೆಷಾಲಿಟಿ ಬಂದು ಈ ಕಾರ್ ಅಪ್ ಟು 40 kmph ವರೆಗೂ ಫುಲ್ ಬ್ಯಾಟ್ರಿ ಮೇಲೆ ರನ್ ಆಗುತ್ತೆ. ಅಂದರೆ ಇಂಜಿನಿಂದ 1% ಪವರ್ ಕೂಡ ಕನ್ಸ್ಯೂಮ್ ಮಾಡಲ್ಲ. ಇಂಜಿನ್ನು ಟಾಟಾ ಬಾಯ್ ಹೇಳಿ ವೆಕೇಷನ್ಗೆ ಹೋಗಿರತ್ತೆ. ಈ EV ಮೋಡಿಂದನೇ ಮಾರುತಿ ಸುಜುಕಿನವರು ಈ ಕಾರ್ಗೆ 27+ kmpl ಮೈಲೇಜ್ ಕ್ಲೈಮ್ ಮಾಡ್ತಿರೋದು, ಮತ್ತು ಸೆಗ್ಮೆಂಟಲ್ಲೇ ಹೈಯೆಸ್ಟ್ ಕ್ಲೈಮ್ ಮೈಲೇಜ್ ಈ ಕಾರ್ದು. ಈ ಸ್ಮಾರ್ಟ್ ಹೈಬ್ರಿಡಲ್ಲಿ 5 ಸ್ಪೀಡ್ ಮ್ಯಾನ್ಯುಯಲ್ ಮತ್ತು 6 ಸ್ಪೀಡ್ AT ಮಾತ್ರ ಬರುತ್ತೆ. ಸಿಗ್ಮಾ, ಡೆಲ್ಟಾ, ಝೀಟಾ, ಆಲ್ಫಾ ಟ್ರಿಮಲ್ಲಿ ಮಾತ್ರ ಈ ಸ್ಮಾರ್ಟ್ ಹೈಬ್ರಿಡ್ ಬರೋದು, ಮತ್ತು ಆಲ್ ವೀಲ್ ಡ್ರೈವ್ ಅಥವಾ ಆಲ್ ಗ್ರಿಪ್ ವೇರಿಯಂಟ್ ಕೂಡ ಈ ಸ್ಮಾರ್ಟ್ ಹೈಬ್ರಿಡಲ್ಲಿ ಮಾತ್ರ ಬರೋದು. ಝೀಟಾ ಪ್ಲಸ್ ಆಲ್ಫಾ ಪ್ಲಸ್ ವೇರಿಯಂಟ್ಸಲ್ಲಿ ಸ್ಟ್ರಾಂಗ್ ಹೈಬ್ರಿಡ್ ಬರುತ್ತೆ, ಮತ್ತು ಇದರಲ್ಲಿ ECVT ಟ್ರಾನ್ಸ್ಮಿಷನ್ ಬರುತ್ತೆ. ಸ್ಟ್ರಾಂಗ್ ಹೈಬ್ರಿಡಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರೋಲ್ಲ. ಸೊ ಐ ನೋ ಗೈಸ್, ಇಂಜಿನ್ ಆಪ್ಷನ್ ಮತ್ತು ವೇರಿಯಂಟ್ಸ್ ಬಗ್ಗೆ ತುಂಬ ಮಾತಾಡಿದ್ದೀನಿ ಅಂತ, ಬಟ್ ಡೀಟೇಲ್ಡ್ ರಿವ್ಯೂ ಅಂತಂದಾಗ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟು ಕಲರ್ ಆಪ್ಷನ್ ನೋಡೋಣ. 9 ಕಲರ್ ಆಪ್ಷನ್ ಇದೆ, 6 ಸಿಂಗಲ್ ಟೋನ್ಗೆ ಮತ್ತು 3 ಡ್ಯುಯಲ್ ಟೋನ್ಗೆ. ನಿಮ್ಮ ಮುಂದೆ ಇರೋದು ಸಿಂಗಲ್ ಟೋನ್ ನೆಕ್ಸಾ ಬ್ಲೂ ಅಂತ. ಎಲ್ಲ ವೇರಿಯಂಟ್ಸ್ಗೂ ಎಲ್ಲ ಕಲರ್ ಅವೈಲಬಿಲಿಟಿ ಇಲ್ಲ. ಯಾವ ಕಲರಲ್ಲಿ ಯಾವ ವೇರಿಯಂಟ್ ಅವೈಲಬಲ್ ಇದೆ ಅಂತ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ. ಇನ್ನು ಕಾರ್ದು ಪ್ರೈಸ್ ರಿವೀಲ್ ಮಾಡಿಲ್ಲ, ಸೊ ರಿವೀಲ್ ಮಾಡಿದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ. ಮತ್ತು ಈ ಕಾರ್ ಬಿಲ್ಡ್ ಆಗಿರೋದು ಟೆಕ್ ಪ್ಲ್ಯಾಟ್ಫಾರ್ಮ್ ಮೇಲೆ. ಇದು ಸುಜುಕಿಯ ಗ್ಲೋಬಲ್ ಪ್ಲ್ಯಾಟ್ಫಾರ್ಮು. ಈ ಪ್ಲ್ಯಾಟ್ಫಾರ್ಮು ಕಾರ್ ಸ್ಟ್ರೆಂತ್ ಮತ್ತು ಡ್ಯೂರಬಿಲಿಟಿನ ಅಶ್ಯೂರ್ ಮಾಡುತ್ತೆ. ಜೊತೆಗೆ ಹೈ ಟೆನ್ಸೈಲ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಇದರಿಂದ ಟಾರ್ಷನಲ್ ಸ್ಟಿಫ್ನೆಸ್ ಇನ್ಕ್ರೀಸ್ ಆಗುತ್ತೆ. ಈ ಟಾರ್ಷನಲ್ ಸ್ಟಿಫ್ನೆಸ್ ಅನ್ನೋದು ಕಾರಿನ ಚಾರ್ಸಿಸ್ಗೆ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟು. ಬಿಕಾಸ್ ಕಾರಿನ ಡೈನಾಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಲೈಕ್ ಹ್ಯಾಂಡ್ಲಿಂಗು, ರೋಲ್ ಓವರು, ಇದೆಲ್ಲ ಟಾರ್ಷನಲ್ ಸ್ಟಿಫ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಕಾರ್ ಸೇಫ್ಟಿ ಕೂಡ ಇಂಪ್ರೂವ್ ಆಗುತ್ತೆ ಟಾರ್ಷನಲ್ ಸ್ಟಿಫ್ನೆಸ್ ಇನ್ಕ್ರೀಸಿಂದ. ಇನ್ನು ಈ ಕಾರಿನ ಡಿಸೈನ್ ನೋಡೋಣ. ಕಾರ್ ಡಿಸೈನ್ ಆ್ಯಕ್ಚುಲಿ ರಿಫ್ರೆಶಿಂಗ್ ಆಗಿದೆ. ಬಾಕ್ಸಿ ಡಿಸೈನ್ ಅನ್ನೋ ಕಾನ್ಸೆಪ್ಟು ವ್ಯಾನಿಷ್ ಆಗಿದೆ.
ಹೆವಿ ಕಟ್ಸ್ ಆ್ಯಂಡ್ ಕ್ರೀಸಸ್ ಇಲ್ಲದೆ ಇದ್ದರೂ ಸ್ಟಿಲ್ ಈ ಕಾರು ಅಟ್ರಾಕ್ಟಿವ್ ಆಗಿದೆ. ಒಟ್ಟಿನಲ್ಲಿ ಒಂದು ಬಿಗ್ ಪ್ರೀಮಿಯಂ ಕಾರ್ ಫೀಲ್ ಕೊಡ್ತಾ ಇದೆ ಎಕ್ಸ್ಟರ್ನಲ್ ಡಿಸೈನ್ ವೈಸು. ಪ್ರೀಮಿಯಂ ಕಾರ್ಸ್ನ ಕೂಡ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡ್ತೀವಿ ಅಂತ ಮಾರುತಿ ಸುಜುಕಿನವರು ತೋರಿಸ್ಕೊಟ್ಟಿದ್ದಾರೆ ಈ ಗ್ರ್ಯಾಂಡ್ ವಿಟಾರಾಯಿಂದ. ಸೊ ಡಿಸೈನ್ ವೈಸು ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಕಾರಲ್ಲಿ 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ. ಸೊ ಈ ಸ್ಟ್ರಾಂಗ್ ಹೈಬ್ರಿಡ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಟೋಟಲ್ ಔಟ್ಪುಟ್ಟು 115 PS ಪವರ್ ಮತ್ತು 152 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಆ್ಯಕ್ಚುಯೇಟರು. ಸೊ ಬೇಸಿಕ್ಲಿ ಇ ವಿ ಮೋಡಿಂದ ನಾರ್ಮಲ್ ಪೆಟ್ರೋಲ್ ಮೋಡ್ ಮತ್ತು ವೈಸ್ ವರ್ಸ ಸ್ವಿಚ್ ಮಾಡೋ ಯೂನಿಟ್ ಇದು. ಬಾನೆಟಲ್ಲಿ ಇನ್ಸುಲೇಷನ್ ಕೊಟ್ಟಿದ್ದಾರೆ. ಈ ಕಾರ್ ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅನ್ನೋದು ಒಂದು ಸ್ಮಾಲ್ ಫೀಲ್ ಕೊಡ್ತೀನಿ ನೋಡಿ. ಜಸ್ಟ್ ಲಿಸನ್ ಟು ಇಟ್ ಗೈಸ್. ಒಂದು ಸಾಲಿಡ್ ಬಿಲ್ಡ್ ಫೀಲ್ ಕೊಡ್ತಿದೆ ಗೈಸ್ ಈ ಸೌಂಡು. ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಫ್ರಂಟ್ ಬಾನೆಟ್ ಮೇಲೆ 2 ಸೈಡು ಕಟ್ಸ್ ಆ್ಯಂಡ್ ಕ್ರಿಸಸ್ ಕೊಟ್ಟಿದ್ದಾರೆ ಮತ್ತು ಈ ಕಟ್ಸು ಲೈಟಾಗಿ ವಿಸಿಬಲ್ ಸಹ ಇದೆ. ಈ 3 ಎಲಿಮೆಂಟ್ ಇಂಡಿಕೇಟರು DRL ಆಗೋ ಡೆವಲಪ್ ಆಗುತ್ತೆ. ಬೇಸಿಕ್ಲಿ ಮಲ್ಟಿ ಫಂಕ್ಷನಲ್ ಇದು, ವಿಚ್ ಲುಕ್ಸ್ ಕೂಲ್ ಆ್ಯಕ್ಚುಲಿ. ಇದು LED ಹೆಡ್ಲ್ಯಾಂಪು ಮತ್ತು ಸಖತ್ ಬ್ರೈಟ್ ಇದೆ ಕೂಡ. ಇದು ಸುತ್ತ ಗ್ಲಾಸ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಇದು ಕಾರಿನ ಗ್ರಿಲ್ಲು. ದೊಡ್ಡದಾಗಿದ್ದರೂ ಓವರ್ ಸೈಜ್ ಅನಿಸ್ತಿಲ್ಲ, ಪರ್ಫೆಕ್ಟ್ ಆಗಿದೆ. ಗ್ಲಾಸ್ ಬ್ಲ್ಯಾಕ್ ಮತ್ತು ಕ್ರೋಮ್ ಕಾಂಬಿನೇಷನಲ್ಲಿದೆ ಗ್ರಿಲ್ನ ಟೇಸ್ಟ್ಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಇದು. ಮೇಲೆ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಸ್ಕಿಡ್ ಪ್ಲೇಟು ಗ್ರೇ ಕಲರಲ್ಲಿದೆ. ಇದು ಸ್ಟ್ರಾಂಗ್ ಹೈಬ್ರಿಡ್ ವೇರಿಯಂಟ್ಸಲ್ಲಿ ಮಾತ್ರ ಬರುತ್ತೆ. ಸ್ಮಾರ್ಟ್ ಹೈಬ್ರಿಡಲ್ಲಿ ಸಿಲ್ವರ್ ಕಲರಲ್ಲಿ ಬರುತ್ತೆ. ಇದು ಟೋಯಿಂಗ್ ಹುಕ್ಕು. ಸೊ ಓವರಾಲು ಫ್ರಂಟಿಂದ ಅಗ್ರೆಸಿವ್ ಜೊತೆ ಸ್ಪೋರ್ಟಿ ಲುಕ್ ಇದೆ ಈ ಕಾರ್ಗೆ. ಗ್ರಿಲ್ಲಲ್ಲಿ ಕೊಟ್ಟಿರೋ ಕ್ರೋಮ್ ಟ್ರೀಟ್ಮೆಂಟು ಫ್ರಂಟ್ ಲುಕ್ಕಿಗೆ ಒಳ್ಳೆ ಸ್ಟಾನ್ಸ್ ಕೊಡ್ತಾ ಇದೆ. ನೆಕ್ಸ್ಟು ಸೈಡ್ ಪ್ರೊಫೈಲ್ಗೆ ಹೋಗೋಣ. ವೀಲ್ ಮತ್ತು ಅಲಾಯ್ ಕತೆ ನೋಡೋಣ. ವೀಲ್ ಆರ್ಚಸ್ಸು ಗ್ಲಾಸ್ ಬ್ಲ್ಯಾಕಲ್ಲಿದೆ. ಅಪೋಲೋ ಟೈರ್ಸ್ ಕೊಟ್ಟಿದ್ದಾರೆ. ಟೈರ್ ಸೈಜ್ ಬಂದು 215/60 R 17 ಇಂಚ್ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ಸುಜುಕಿ ಲೋಗೋ ಇದೆ. ವೆಂಟಿಲೇಟೆಡ್ ಫ್ರಂಟ್ ಡಿಸ್ಕ್ ಕೊಟ್ಟಿದ್ದಾರೆ. ಡ್ಯುಯಲ್ ಟೋನ್ ಅಲಾಯ್ ಇದು. ಅಲಾಯ್ ಡಿಸೈನು ಚೆನ್ನಾಗಿದೆ, ಬಟ್ ಕುಡ್ ಹ್ಯಾವ್ ಬಿನ್ ಬೆಟರ್ ಬಿಕಾಸ್ ಸೇಮ್ ಅಲಾಯ್ ಪ್ಯಾಟ್ರನ್ನು ನೀವು ಬಲೆನೋಲಿ ಕೂಡ ನೋಡ್ಬೋದು ನೀವು. ರಿಸಂಬ್ಲೆನ್ಸ್ ಇದೆ ಆ್ಯಕ್ಚುಲಿ. ಮೆಕ್ಪರ್ಸನ್ ಸ್ಟಡ್ ಸಸ್ಪೆನ್ಷನ್ ಇದು. ಬಾಡಿ ಕಲರಲ್ಲೇ ಮಿರರ್ ಇದೆ. ಇಂಡಿಕೇಟರ್ ಇದು. ಕ್ಯಾಮ್ರಾ ಕೊಟ್ಟಿದ್ದಾರೆ 360 ಡಿಗ್ರಿ ವ್ಯೂಗೆ. ಕ್ರೋಮ್ ಸ್ಟ್ರಿಪ್ ಕೊಟ್ಟಿದ್ದಾರೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್ ಇದು. ಕೀ ಸ್ಲಾಟ್ ಇದೆ ಮ್ಯಾನ್ಯುಯಲಿ ಡೋರ್ ಓಪನ್ ಮಾಡೋಕ್ಕೆ. ಡೋರ್ ಮೇಲೆ ಸ್ಲೇಟ್ಸ್ ಕಟ್ಸ್ ಕೊಟ್ಟಿದ್ದಾರೆ. ಎ ಪಿಲ್ಲರು ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ. ಬಿ ಪಿಲ್ಲರ್ನ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ವಾಟರ್ ಗ್ಲಾಸ್ ಕೊಟ್ಟಿದ್ದಾರೆ ಇಲ್ಲಿ. ಕಂಟಿನ್ಯೂಸ್ ಕ್ರೋಮ್ ಸ್ಟ್ರಿಪ್ ಕೊಟ್ಟಿದ್ದಾರೆ, ವಿಚ್ ಲುಕ್ಸ್ ಗುಡ್ ಆ್ಯಕ್ಚುಲಿ. ಸಿಲ್ವರ್ ಕಲರ್ ರೂಫ್ ರೈಲ್ ಕೊಟ್ಟಿದ್ದಾರೆ. ಎಷ್ಟು ಹ್ಯೂಜಾಗಿ ಓಪನ್ ಆಗಿದೆ ಸನ್ ರೂಫ್ ಅಂತ ನೋಡ್ಬೋದು ನೀವು. ಶಾರ್ಕ್ ಫಿನ್ ಆ್ಯಂಟನಾ ಕೊಟ್ಟಿದ್ದಾರೆ. ಈ ಟೈರ್ ಕೂಡ ಸೇಮ್ ಸೈಜ್ ಇದೆ, ಬಟ್ ಸಾಲಿಡ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ರಿಯರಲ್ಲಿ ಬ್ಯೂಟಿಫುಲ್ ಪಾರ್ಟ್ ಅಂದರೆ ಈ LED ಟೈಲ್ ಲ್ಯಾಂಪು. ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಇದು. ಮತ್ತು ನೈಟ್ ಟೈಮಲ್ಲಿ ಸಖತ್ತಾಗಿ ಕಾಣುತ್ತೆ. ಮಸ್ಕ್ಯುಲರ್ ಲುಕ್ ಇದೆ ರಿಯರ್ ಪ್ರೊಫೈಲ್ಗೆ. ರಿಯರ್ ವೈಪರ್ ಇದು. ರಿಯರ್ ಡಿಫಾಗರ್ ಕೊಟ್ಟಿದ್ದಾರೆ. ಸ್ಟಾಪ್ ಲ್ಯಾಂಪ್ ಇದು. ಸೆಂಟ್ರಲ್ಲಿ ಸುಜುಕಿ ಲೋಗೋ ಇದೆ. ಬೋಲ್ಡಾಗಿ ಕಾರ್ ನೇಮ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇದು ರಿವರ್ಸ್ ಕ್ಯಾಮ್ರಾ. ಬೂಟ್ ಓಪನ್ ಬಟನ್ ಇದು. ಡಾರ್ಕ್ ಗ್ರೇ ಸ್ಕಿಡ್ ಪ್ಲೇಟ್ ಕೊಟ್ಟಿದ್ದಾರೆ. ಇಂಡಿಕೇಟರ್ ಇದು. ರಿವರ್ಸ್ ಲ್ಯಾಂಪ್ ಇದು. ಇದು ರಿಫ್ಲೆಕ್ಟರ್ ಅನ್ಕೋತೀನಿ. ಇಂಡಿಕೇಟರ್ ಮತ್ತು ರಿವರ್ಸ್ ಲ್ಯಾಂಪ್ನ ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಹೈಬ್ರಿಡ್ ಬ್ಯಾಡ್ಜಿಂಗ್ ಇದು. ಇದನ್ನ 3 ಎಲಿಮೆಂಟ್ ಬ್ರೇಕ್ ಲೈಟ್ ಅನ್ಕೋತೀನಿ. ನೆಕ್ಸಾ ಅಂತ ಬರ್ದಿದೆ ಇಲ್ಲಿ. ಸ್ಪಾಯ್ಲರ್ ಕೊಟ್ಟಿದ್ದಾರೆ. ರೂಫ್ ಮೇಲೆ ಏರೋಡೈನಮಿಕ್ಸ್ಗೆ ಅಂತ ಸಮ್ ಡಿಸೈನ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲು ಕಾರ್ದು ರಿಯರ್ ಪ್ರೊಫೈಲ್ಗೆ ಬಲ್ಕ್ ಅಪಿಯರೆನ್ಸ್ ಇದೆ. ಇನ್ನು ಈ ಕಾರ್ದು ಬೂಟ್ ಹೇಗಿದೆ ಅಂತ ನೋಡೋಣ. ಬ್ಯಾಟ್ರಿ ಸ್ಪೇಸಿಂದ ಕಾಂಪಿಟೇಟರ್ಸಿಗೆ ಕಂಪೇರ್ ಮಾಡಿದ್ರೆ ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸುತ್ತೆ. 340 ಲೀಟ್ರ್ ಬೂಟ್ ಇದು. ಬಟ್ ಖುಷಿ ಪಡೋ ವಿಷಯ ಅಂತಂದರೆ ಲೋಡಿಂಗ್ ಲಿಪ್ ಹೈ ಇಲ್ಲದೆ ಇರೋದು. ಸೊ ಲಗೇಜ್ ಎತ್ತಿ ಇಡೋದು ಈಸಿ. 60/40 ಸ್ಪ್ಲಿಟ್ ಕೊಟ್ಟಿದ್ದಾರೆ ರಿಯರ್ ಸೀಟ್ಗೆ. ಬೂಟ್ ಲ್ಯಾಂಪ್ ಕೊಟ್ಟಿದ್ದಾರೆ. 12 ವೋಲ್ಟ್ ಔಟ್ಲೆಟ್ ಇದು.
ಇಲ್ಲಿ ಕೆಳಗೆ ಸಣ್ಣ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಸೈಡ್ ಕೂಡ ಸೇಮ್ ಡೀಪ್ ಸ್ಟೋರೇಜ್ ಇದೆ. ನೋಡ್ರಪ್ಪ, ಇದೇ 177 ವೋಲ್ಟ್ ಲಿಥಿಯಂ ಅಯನ್ ಬ್ಯಾಟ್ರಿ. ಇಲ್ಲಿ ಕೆಳಗೆ ಸ್ಮಾಲ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಸ್ಪೇಸ್ ಕೆಳಗೆ ಟೂಲ್ಸ್ ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಪಾರ್ಸಲ್ ಟ್ರೇ ಕೊಟ್ಟಿದ್ದಾರೆ, ಸ್ಲಾಟ್ ಕೊಟ್ಟಿದ್ದಾರೆ ಬೂಟ್ ಕ್ಲೋಸ್ ಮಾಡೋಕ್ಕೆ. ಸೊ ಓವರಾಲು ಡೀಸೆಂಟ್ ಸೈಜ್ ಮತ್ತು ಪ್ರಾಕ್ಟಿಕಲ್ ಬೂಟ್ ಇದು. ನಾನಿವಾಗ ಸುಮ್ಮನಾಗ್ತೀನಿ, ಈ ಸೌಂಡನ್ನ ಕೇಳಿಸ್ಕೊಳ್ಳಿ. ಸಾಲಿಡ್ ಫೀಲ್ ಕೊಡ್ತಿದೆ ಗೈಸ್, ಜೊತೆಗೆ ಸ್ವಲ್ಪ ಹೆವಿ ಕೂಡ ಇದೆ ಈ ಟೈಲ್ ಗೇಟು. ಇನ್ನು ಈ ಕಾರ್ಗೆ 45 ಲೀಟ್ರ್ ಫ್ಯೂಯಲ್ ಟ್ಯಾಂಕ್ ಇದೆ. ಈ ಡಿಸೈನ್ ಎಲಿಮೆಂಟು ಚೆನ್ನಾಗಿದೆ. ಸೈಡ್ ಪ್ರೊಫೈಲ್ ಹೀಗಿದೆ ನೋಡಿ. ಆ ವಿಂಡೋ ಲೈನಲ್ಲಿರೋ ಕ್ರೋಮ್ ಸ್ಟ್ರಿಪ್ಪು ಮತ್ತು ಸಿ ಪಿಲ್ಲರ್ ಮೇಲಿರೋ ಕ್ರೋಮ್ ಎಲಿಮೆಂಟು ಇದೆಲ್ಲ ಕಾರ್ ಸೈಡ್ ಪ್ರೊಫೈಲ್ಗೆ ಪ್ರೀಮಿಯಂ ಟಚ್ ಕೊಡ್ತಾ ಇದೆ. ಇಲ್ಲಿ ಕೆಳಗೂ ಕೂಡ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಷ್ ಮಾಡಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸು ಇಷ್ಟಿದೆ ನೋಡಿ, ಸುಮಾರು ಒಂದು 200 mm ಇದೆ ಅಂತ ಅನಿಸುತ್ತೆ. ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಅನದರ್ ಸೈಡ್ ಕ್ಯಾಮ್ರಾ ಇದು. ಸಿಂಗಲ್ ಬ್ಲೇಡ್ ವೈಪರ್ ಕೊಟ್ಟಿದ್ದಾರೆ. 2 ನಾಸಲ್ ಸ್ಪ್ರೇ ಕೊಟ್ಟಿದ್ದಾರೆ. ಇಲ್ಲಿ ಆಟೋ ಹೆಡ್ಲ್ಯಾಂಪ್ಸ್ಗೆ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಓವರಾಲು ಎಕ್ಸ್ಟೀರಿಯರ್ ಡಿಸೈನು ಚೆನ್ನಾಗಿ ಮಾಡಿದ್ದಾರೆ. ನಿಮಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನು ಈ ಕಾರ್ದು ಇಂಟೀರಿಯರ್ ಹೇಗಿದೆ ಅಂತ ನೋಡೋಣ. ರಿಯರ್ ಡೋರ್ ಓಪನ್ ಮಾಡಿದ್ರೆ ತುಂಬ ವೈಡಾಗಿ ಏನು ಓಪನ್ ಆಗೋಲ್ಲ, ಬಟ್ ಸ್ಟಿಲ್ ಇಟ್ಸ್ ಓಕೆ, ಮ್ಯಾನೇಜಬಲ್ಲು. ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿದ್ದಾರೆ. ಇದು ಇನ್ನರ್ ಡೋರ್ ಪ್ಯಾನಲ್ಲು. ಫುಲ್ಲಿ ಬ್ಲ್ಯಾಕ್ ಥೀಮ್ ಕೊಟ್ಟಿದ್ದಾರೆ ಸ್ಪೋರ್ಟಿ ಲುಕ್ಕಿಗೆ. ಇಲ್ಲಿ ಗೋಲ್ಡನಿಶ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಡ್ಯುಯಲ್ ಸ್ಟಿಚ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಮೇಲೆ ಸ್ವಲ್ಪ ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಸಾಫ್ಟ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸಖತ್ ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ. ಗ್ಲಾಸ್ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ ಇದು. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಲಾಕ್ ಅನ್ಲಾಕ್ ಇದು. 1 ಲೀಟರ್ ಬಾಟಲು ಫಿಟ್ ಆಗುತ್ತೆ. ಇದು ಸ್ಪೀಕರ್ ಪ್ಲೇಸ್ಮೆಂಟು. ಸೀಟ್ ರಿಕ್ಲೈನ್ ಆ್ಯಂಗಲು ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ರಿಕ್ಲೈನ್ ಆಗೋ ಥರ ಇದ್ದಿದ್ರೆ ಸೂಪರ್ ಅನಿಸ್ತಿತ್ತು. ಜೊತೆಗೆ ಲೆದರ್ ಸೀಟ್ ಅಪೋಲ್ಸ್ಟ್ರಿ ಕೊಟ್ಟಿದ್ದಾರೆ. ಕಾರ್ ಒಳಗೆ ಬರೋದು ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಲೆಗ್ ರೂಮು ನೀ ರೂಮು ಸಫಿಷಿಯೆಂಟ್ ಇದೆ. ಅಂಡರ್ ಥೈ ಸಪೋರ್ಟ್ ಕೂಡ ಚೆನ್ನಾಗಿದೆ, ಬಟ್ ಟಾಲ್ ಪ್ಯಾಸೆಂಜರ್ಸ್ಗೆ ಹೆಡ್ ರೂಮ್ ಸ್ವಲ್ಪ ಕಮ್ಮಿ ಇದೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಲೈಟ್ ಕೂಡ ಕೊಟ್ಟಿದ್ದಾರೆ. ಸ್ಕೂಪ್ಡ್ ಔಟ್ ಏನು ಆಗಿಲ್ಲ ಇಲ್ಲಿ, ಬಟ್ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ಡ್ಯುಯಲ್ ವೆಂಟ್ ಕೊಟ್ಟಿದ್ದಾರೆ. ವೆಂಟ್ ಕಂಟ್ರೋಲ್ ಇದು, ಮತ್ತು ಸುತ್ತ ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ. ಇದು ಟೈಪ್ ಸಿ ಪೋರ್ಟು. ಇದು USB ಪೋರ್ಟು. ಹಂಪು ಸ್ಲೈಟಾಗಿದೆ. ಐಸೋಫಿಕ್ಸ್ ಆ್ಯಂಕರ್ಸ್ ಕೊಟ್ಟಿದ್ದಾರೆ. 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ದಟ್ಸ್ ಅ ಗುಡ್ ಥಿಂಗ್. ಸೆಂಟರ್ ಆರ್ಮ್ರೆಸ್ಟ್ ಜೊತೆ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ ಸೈಡು ಲೈಟ್ ಜೊತೆ ಕೋಟ್ ಹುಕ್ ಕೊಟ್ಟಿದ್ದಾರೆ. ವಿಂಡೋ ಏರಿಯಾ ಡೀಸೆಂಟ್ ಸೈಜ್ ಇದೆ. ಆಲ್ ಬ್ಲ್ಯಾಕ್ ಕ್ಯಾಬಿನ್ ಆಗಿರೋದ್ರಿಂದ ಎಷ್ಟು ಲೈಟ್ ಒಳಗೆ ಬರುತ್ತೋ ಅಷ್ಟು ಒಳ್ಳೆಯದು. ಇದು ಪಾರ್ಸಲ್ ಟ್ರೇ ಸ್ಪೇಸು. ಪ್ಯಾನೋರಾಮಿಕ್ ಸನ್ರೂಫಿಂದ ಹೆಡ್ ರೂಮ್ ಕಮ್ಮಿ ಇದೆ. ಸೊ ಹೆಡ್ ರೂಮ್ ಸ್ವಲ್ಪ ಬೇಕು ಅಂತಂದರೆ ಸೀಟ್ನ ರಿಕ್ಲೈನ್ ಮಾಡ್ಕೋಬೋದು. 2 ಸ್ಟೆಪ್ ರಿಕ್ಲೈನ್ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಇವಾಗ. ಸಾಫ್ಟ್ ತಟ್ ಕೊಡ್ತಿದೆ ಡೋರ್ ಕ್ಲೋಸ್ ಮಾಡಿದಾಗ. ಇದು ಡ್ಯಾಶ್ ಬೋರ್ಡ್ನ ಲುಕ್ಕು. ಫುಲ್ಲಿ ಬ್ಲ್ಯಾಕ್ ಇಂಟೀರಿಯರ್ ಕೊಟ್ಟಿರೋದ್ರಿಂದ ಸ್ಪೋರ್ಟಿ ಲುಕ್ ಇದೆ ಡ್ಯಾಶ್ ಬೋರ್ಡ್ಗೆ. ಬಟ್ ಡ್ಯುಯಲ್ ಸ್ಟಿಚಿಂಗ್ ಮತ್ತು ಗೋಲ್ಡಿ ಸ್ಪ್ಲಿಟರಿಂದ ಸ್ವಲ್ಪ ಪ್ರೀಮಿಯಂ ಲುಕ್ ಬಂದಿದೆ. ಒಟ್ಟಿನಲ್ಲಿ ಡ್ಯಾಶ್ ಬೋರ್ಡ್ ಲೇಔಟ್ ಮಾತ್ರ ರಿಫ್ರೆಶಿಂಗ್ ಆಗಿದೆ. ನೆಕ್ಸ್ಟು ಜಸ್ಟ್ ಫಾರ್ ಎ ಚೇಂಜು ಕೋ ಡ್ರೈವರ್ ಸೈಡಿಂದ ಸ್ಟಾರ್ಟ್ ಮಾಡೋಣ. ಇನ್ನರ್ ಡೋರ್ ಪ್ಯಾನಲ್ ಡಿಸೈನು ಸೇಮ್ ಇದೆ, ಬಟ್ ಬ್ರೆಝಾ ಥರ ಡೋರಲ್ಲೂ ಎಂಬಿಯಂಟ್ ಲೈಟ್ ಕೊಟ್ಟಿದ್ರೆ ಸಾಕಾಗಿರೋದು. ಇಲ್ಲಿ ಡೋರ್ ಪಾಕೆಟ್ಸ್ ಕೊಟ್ಟಿದ್ದಾರೆ. ಇದು ಫ್ರಂಟ್ ಸ್ಪೀಕರು. ಸೀಟ್ಸ್ ಹೇಗಿದೆ ಅಂತ ನೋಡೋಣ. ಈ ಪ್ಯಾಟ್ರನ್ ಕೊಟ್ಟಿರೋದು ಚೆನ್ನಾಗಿದೆ. ಸೈಡ್ ಸಪೋರ್ಟ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ಡ್ಯಾಶ್ ಬೋರ್ಡು ಕ್ಲೋಸ್ ಲುಕ್ಕಲ್ಲಿ ಹೇಗಿದೆ ಅಂತ ನೋಡೋಣ. ಇಲ್ಲೂ ಡಬಲ್ ಸ್ಟಿಚ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಸಾಫ್ಟ್ ಇದೆ. ಇಲ್ಲಿ ಮೇಲ್ ಮಾತ್ರ ಸ್ವಲ್ಪ ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಈ ಗೋಲ್ಡಿ ಸ್ಪ್ಲಿಟರ್ ಕೆಳಗೆ ಎಂಬಿಯಂಟ್ ಲೈಟ್ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇದು ವೆಂಟ್ ಕಂಟ್ರೋಲು. ಗ್ಲಾಸ್ ಬ್ಲ್ಯಾಕ್ ಕೊಟ್ಟಿದ್ದಾರೆ. ಇಲ್ಲಿ ಶಾಕಿಂಗ್ ಅಂದರೆ ಗ್ಲೋ ಬಾಕ್ಸಲ್ಲಿ ಲ್ಯಾಂಪ್ ಜೊತೆ ಕೂಲಿಂಗ್ ಫಂಕ್ಷನ್ ಕೂಡ ಇಲ್ಲ. ಸೈಜ್ ಬಂದು ಡೀಸೆಂಟ್ ಇದೆ.
9 ಇಂಚ್ ಸ್ಮಾರ್ಟ್ ಪ್ಲೇ ಪ್ರೋ ಪ್ಲಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದು. 4 ಸ್ಪೀಕರ್ ಮತ್ತು 2 ಟ್ವಿಟರ್ ಕೊಟ್ಟಿದ್ದಾರೆ. ಬ್ರೆಝಾಲಿ ಇರೋ ಸೇಮ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮೇ ಇದು. ವೆನ್ ಡಿಸೈನ್ ಕೂಡ ಚೆನ್ನಾಗಿದೆ. ಇದು ಹ್ಯಾಸರ್ಡ್ ಲೈಟ್ ಸ್ವಿಚ್ಚು. ಈ ಕಾರಲ್ಲಿ ಫುಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ. XL6ಅಲ್ಲಿ ಇದ್ದಿದ್ದು ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಇದ್ದಿದ್ರೆ ಚೆನ್ನಾಗಿರೋದು. ಐ ಫೆಲ್ಟ್ ಆ ಯೂನಿಟ್ಟು ಟಚ್ ಫೀಲ್ ಮತ್ತು ಕ್ವಾಲಿಟಿ ಚೆನ್ನಾಗಿತ್ತು. ಸೊ ಅದು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಇದು ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ನು. ಲೈಟ್ ಆನ್ ಮಾಡ್ತೀನಿ ತಡ್ರಪ್ಪ ಒಂದು ನಿಮಿಷ. ಇದು 12 ವೋಲ್ಟ್ ಪೋರ್ಟು. ಇದು USB ಪೋರ್ಟು ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋ ಕನೆಕ್ಟಿವಿಟಿಗೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದು. ಈ ಕಾರ್ಗೆ ECVT ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಇದು ಗೇರ್ ಮೋಡ್ಸು. ಇಲ್ಲಿ B ಅಂತ ಕೊಟ್ಟಿದ್ದಾರಲ್ಲ, ಆ ಮೋಡಲ್ಲಿ ನೀವು ಆಕ್ಸಿಲರೇಟರ್ ಪೆಡಲ್ ರಿಲೀಸ್ ಮಾಡಿದಾಗ ಬ್ಯಾಟ್ರಿ ಚಾರ್ಜ್ ಆಗ್ತಿರುತ್ತೆ ಬ್ರೇಕಿಂಗಿಂದ. ಸೊ ಬೇಸಿಕ್ಲಿ ಬ್ಯಾಟ್ರಿನ ಚಾರ್ಜ್ ಮಾಡೋ ಮೋಡ್ ಅಂತ ಅನ್ಬೋದು. ಇದು ಮೋಡ್ ಸೆಲೆಕ್ಟರು. EV ಮೋಡಲ್ಲಿ ಪ್ಯೂರ್ ಬ್ಯಾಟ್ರಿ ಮೇಲೆ ರನ್ ಆಗುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ. ಡ್ರೈವ್ ಮೋಡಲ್ಲಿ ನಾರ್ಮಲ್ ಇಂಜಿನ್ ಮೇಲೆ ರನ್ ಆಗುತ್ತೆ ಕಾರು. ಇದು ಡ್ರೈವರ್ ಮತ್ತು ಕೋ ಡ್ರೈವರ್ ವೆಂಟಿಲೇಷನ್ ಬಟನ್ನು. ಸುತ್ತ ಗ್ಲಾಸ್ ಬ್ಲ್ಯಾಕ್ ಕೊಟ್ಟಿದ್ದಾರೆ. ಟ್ವಿನ್ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕು ಕೋ ಡ್ರೈವರ್ ಸೀಟ್ ಪಕ್ಕ ಇದೆ. ಸ್ಲೈಡಬಲ್ ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ. ಮತ್ತು ಇದ್ರ ಕೆಳಗೆ ಸ್ಮಾಲ್ ಸ್ಟೋರೇಜ್ ಸ್ಪೇಸ್ ಸಹ ಇದೆ. ಆಟೋ ಡಿಮ್ಮಿಂಗ್ ಮಿರರ್ ಇದು. ಟಚ್ ಆಪರೇಟಿವ್ ಲೈಟ್ ಕೊಟ್ಟಿದ್ದಾರೆ. ಇದು ಸನ್ರೂಫ್ ಬಟನ್ನು. ಇದು ಸನ್ಗ್ಲಾಸ್ ಹೋಲ್ಡರು. ಈ ಸೈಡ್ ಸನ್ಶೇಡಲ್ಲಿ ಮಿರರ್ ಮತ್ತು ಲೈಟ್ ಎರಡೂ ಇದೆ. ಡ್ರೈವರ್ ಸೈಡ್ ಕೂಡ ಸೇಮ್ ಕೊಟ್ಟಿದ್ದಾರೆ. ಲೆದರ್ ಸೀಟ್ಸ್ ಕೊಟ್ಟಿರೋದು ಪ್ರೀಮಿಯಂ ಫೀಲ್ ಇದೆ ಕ್ಯಾಬಿನಲ್ಲಿ. ಇನ್ನೊಂದು ಸಲ ನೋಡ್ಕೊಳ್ರಪ್ಪ ಈ ಸನ್ರೂಫ್ ಎಷ್ಟು ಹ್ಯೂಜ್ ಇದೆ ಅಂತ. ಇಷ್ಟು ಹ್ಯೂಜಾಗಿ ಓಪನ್ ಆಗೋಕ್ಕೆ ರೀಸನ್ ಈ ಸೆಕೆಂಡ್ ಪಾರ್ಟು ಹಿಂದಕ್ಕೆ ಹೋಗುತ್ತೆ ಗೈಸ್. ಫಸ್ಟ್ ಪಾರ್ಟು ಆಚೆ ಬರುತ್ತೆ, ನೋಡ್ಬೋದು ಅದನ್ನ ನೀವು. ಅದಕ್ಕೆ ಈ ಪ್ಯಾನೋರಾಮಿಕ್ ಸನ್ರೂಫು ಇಷ್ಟು ಹ್ಯೂಜಾಗಿ ಓಪನ್ ಆಗೋದು ಗೈಸ್. ಇದು ಟ್ವಿಟರ್ ಪ್ಲೇಸ್ಮೆಂಟು. ಆ್ಯಸ್ ಯೂಶುವಲ್ ಸಾಫ್ಟ್ ಟಚ್ ಫೀಲ್ ಇದೆ ಡೋರ್ ಕ್ಲೋಸ್ ಮಾಡಿದಾಗ. ನೆಕ್ಸ್ಟು ಡ್ರೈವರ್ ಸೈಡ್ಗೆ ಹೋಗೋಣ. ಇಲ್ಲೂ ಕೂಡ ಡ್ಯುಯಲ್ ಸ್ಟಿಚ್ ಮತ್ತು ಸಾಫ್ಟ್ ಮೆಟೀರಿಯಲ್ಸ್ ಇದೆ. ಗ್ಲಾಸ್ ಬ್ಲ್ಯಾಕ್ ಕೊಟ್ಟಿದ್ದಾರೆ. ಆಟೋ ಅಪ್ ಆ್ಯಂಡ್ ಡೌನ್ ಫಂಕ್ಷನು ಡ್ರೈವರ್ ವಿಂಡೋಗೆ ಮಾತ್ರ ಇದೆ. ಇದು ಸೆಂಟ್ರಲ್ ಲಾಕಿಂಗು. ಆಲ್ ಪವರ್ ವಿಂಡೋ ಲಾಕ್ ಇದು. ಇದು ಮಿರರ್ ಅಡ್ಜಸ್ಟ್ಮೆಂಟ್ಗೆ. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಇದು. ಗೋಲ್ಡ್ ಆ್ಯಕ್ಸೆನ್ಸ್ ಕೊಟ್ಟಿದ್ದಾರೆ ಇಲ್ಲೂ. ಆ್ಯಸ್ ಯೂಶುವಲ್ ಇಲ್ಲೂ ಡೋರ್ ಪಾಕೆಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ಟೇರಿಂಗು, MMID ಮತ್ತು ಇನ್ಫೋಟೈನ್ಮೆಂಟ್ ಕತೆ ನೋಡೋಣ. ಇದು ಟ್ವಿಟರ್ ಪ್ಲೇಸ್ಮೆಂಟು. ಸ್ಟಾರ್ಟ್ ಬಟನ್ನು ಬ್ಲೂವಲ್ಲಿ ಕೊಟ್ಟಿದ್ದಾರೆ. ಯೂನಿಕ್ ಆಗಿದೆ ಜೊತೆಗೆ. ಮತ್ತು ಸುತ್ತ ಕ್ರೋಮ್ ಇದೆ. ವೆಂಟ್ ಕಂಟ್ರೋಲು ಇಲ್ಲೂ ಇದೆ. ಇಲ್ಲೂ ಕೂಡ ಡಬಲ್ ಸ್ಟಿಚ್ ಕೊಟ್ಟಿದ್ದಾರೆ. ಇದು HUD ಕಂಟ್ರೋಲ್ಸು. ಇದು 360 ಡಿಗ್ರಿ ಕ್ಯಾಮ್ರಾಗೆ. ಇದು ಹೆಡ್ಲೈಟ್ ಲೆವೆಲರು. ಇದು HUD ಪ್ಲೇಸ್ಮೆಂಟು. 3 ಸ್ಪೋಕ್ ಲೆದರ್ ರ್ಯಾಪಿಡ್ ಸ್ಟೇರಿಂಗ್ ವೀಲ್ ಇದು. ಟಿಲ್ಟ್ ಮತ್ತು ಟೆಲಿಸ್ಕೋಪಿಕ್ 2 ಅಡ್ಜಸ್ಟ್ಮೆಂಟು ಇದೆ. ಸೆಂಟ್ರಲಿ ಸುಜುಕಿ ಲೋಗೋ ಇದೆ. ಸಿಲ್ವರ್ ಫಿನಿಶಿಂಗ್ ಇದೆ ಇಲ್ಲಿ. ಫ್ಲ್ಯಾಟ್ ಬಾಟಮ್ ಕೊಟ್ಟಿಲ್ಲ ಆ್ಯಕ್ಚುಲಿ. ಇದು ಕ್ರೂಸ್ ಕಂಟ್ರೋಲ್ಗೆ. ಕೆಳಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮೋಡ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಲೆಫ್ಟ್ ಸೈಡು ಇನ್ಫೋಟೈನ್ಮೆಂಟ್ ಮತ್ತು ವಾಲ್ಯೂಮ್ ಬಟನ್ಸ್ ಕೊಟ್ಟಿದ್ದಾರೆ. ಇದು ಕಾಲ್ಸ್ ಮತ್ತು ವಾಯ್ಸ್ ರೆಕಗ್ನೈಸೇಷನ್ ಬಟನ್ನು. ಇದು ಹೆಡ್ಲೈಟ್ ಮತ್ತು ಇಂಡಿಕೇಟರ್ ಲಿವರು. ಜೊತೆಗೆ ಆಟೋ ಹೆಡ್ಲೈಟ್ ಫಂಕ್ಷನ್ ಇದೆ. ಲೆಫ್ಟ್ದು ವೈಪರ್ ಕಂಟ್ರೋಲ್ಗೆ. ಓವರಾಲು ಸ್ಟೀರಿಂಗ್ ಹಿಡ್ಕೊಳ್ಳೋಕ್ಕೆ ಒಳ್ಳೆ ಫೀಲ್ ಕೊಡ್ತಾ ಇದೆ. ಡ್ರೈವರ್ ಸೀಟು 8-ವೇ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೀಟ್ ಹೈಟು, ರಿಕ್ಲೈನು, ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟು ಮತ್ತು ಸೀಟು ಫ್ರಂಟ್ ಟು ಬ್ಯಾಕ್ ಮೂವ್ಮೆಂಟ್ ಮಾಡ್ಬೋದು. ಪ್ರಾಪರ್ ಡೆಡ್ ಪೆಡಲ್ ಕೊಟ್ಟಿದ್ದಾರೆ. ಇದು ಬಾನೆಟ್ ಓಪನ್ಗೆ. ಇದು ಫ್ಯೂಲ್ ಲಿಡ್ ಓಪನ್ ಮಾಡೋಕ್ಕೆ. ಪಾರ್ಟ್ಸ್ ಎಲ್ಲ ಅಷ್ಟು ಎಕ್ಸ್ಪೋಸ್ ಆಗಿಲ್ಲ, ನೀಟಾಗಿ ಕನ್ಸೀಲ್ ಮಾಡಿದ್ದಾರೆ. ನೆಕ್ಸ್ಟು ಡಿಜಿಟಲ್ MMID ನೋಡೋಣ. ಯೂನಿಕಾಗಿದೆ ಇದು ಆ್ಯಕ್ಚುಲಿ. ಸ್ಮಾರ್ಟ್ ಹೈಬ್ರಿಡಲ್ಲಿ ಅನಲಾಗ್ ಯೂನಿಟ್ ಬರುತ್ತೆ. ಸೆಂಟ್ರಲ್ಲಿ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅಂತ ತೋರಿಸುತ್ತೆ. ಲೆಫ್ಟಲ್ಲಿ ಇರೋದು ಮೋಡ್ಸು, ಪವರು, ಈಕೋ ಮತ್ತು ಚಾರ್ಜಿಂಗ್ ಅಂತ. ನೀವು ಬ್ರೇಕ್ ಮಾಡಿದಾಗ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಅದೇ ಚಾರ್ಜ್ ಮೋಡು. ಸೆಂಟ್ರಲ್ಲಿ ಸ್ಪೀಡ್ ತೋರಿಸುತ್ತೆ. ಇದು ಫ್ಯೂಯಲ್ ಮೀಟರು. ಇದು ಟೆಂಪ್ರೇಚರ್ ಮೀಟರು. ಸೆಂಟ್ರಲ್ಲಿ ಕೆಳಗೆ ಓಡೋ ಮತ್ತು ಟೆಂಪ್ರೇಚರ್ ಎಲ್ಲ ತೋರಿಸುತ್ತೆ. ಈ MMIDಲಿ ಟ್ರಿಪ್ ANB ಡೇಟಾ, ಎನರ್ಜಿ ಫ್ಲೋ ಮೀಟರು, ಆ್ಯಾವ್ರೇಜ್ ಸ್ಪೀಡು, ಡ್ರೈವಿಂಗ್ ಟೈಮು, ಡೋರ್ ಅಜ್ಜರ್ ವಾರ್ನಿಂಗ್ ಎಲ್ಲ ತೋರಿಸುತ್ತೆ. ಸ್ಕ್ರಾಲ್ ಡೌನ್ ಮಾಡಿದ್ರೆ ಬ್ರೈಟ್ನೆಸ್ಸು, ಡಿಸ್ಟೆನ್ಸ್ ಯೂನಿಟು, ಫ್ಯೂಯಲ್ ಎಕಾನಮಿ ಬಗ್ಗೆ, ಲ್ಯಾಂಗ್ವೇಜು, ಟೆಂಪ್ರೇಚರ್ ಯೂನಿಟ್ಸು, ಡೋರ್ ಲಾಕು, ಗೈಡು, ಈ ಥರ ಇನ್ನೂ ತುಂಬ ಸೆಟ್ಟಿಂಗ್ಸ್ ಇದೆ.
ಒಟ್ಟಿನಲ್ಲಿ ಸರಿಯಾಗಿ ಲೋಡ್ ಮಾಡ್ಯಾರ MMIDಲಿ. ಜೊತೆಗೆ ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿದೆ ಮತ್ತು ಡಿಸ್ಪ್ಲೇ ರೆಸೊಲ್ಯೂಷನು ಕ್ಲಿಯರ್ ಆಗಿದೆ. ಇದು HUD ಯೂನಿಟು. ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅಂತ ತೋರಿಸುತ್ತೆ. ಇದರಲ್ಲಿ ಸ್ಪೀಡು, RPM, ಟೈಮು ಮತ್ತು ಗೇರ್ ಮೋಡ್ ಎಲ್ಲ ತೋರಿಸುತ್ತೆ. ಬ್ರೈಟ್ನೆಸ್ ಮತ್ತು ಪೊಸಿಷನ್ ಎಲ್ಲ ಸೆಟ್ ಮಾಡ್ಬೋದು ನಿಮಗೆ ಬೇಕಾದ ವೇಗೆ. ಇನ್ನು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ನು, ಫ್ಯೂಯಲ್ ಎಕಾನಮಿ, AC ಫಂಕ್ಷನ್ ಕೂಡ ನೋಡ್ಬೋದು. 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದು. ಎಕ್ಸಾಕ್ಟ್ ಬ್ರೆಝಲ್ಲಿರೋ ಇನ್ಫಾರ್ಮೇಷನ್ಸ್ ಎಲ್ಲ ಸೇಮ್ ಲೋಡ್ ಮಾಡ್ಯಾರ ಇದರಲ್ಲೂ. ಬಟ್ ಎಕ್ಸ್ಟ್ರಾ ಅಂದರೆ TPMS ಒಂದು ಲೋಡ್ ಮಾಡ್ಯಾರ ಇದರಲ್ಲಿ. ತುಂಬ ಜನ ಇರೋದ್ರಿಂದ ಫುಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಾನು ಮಾಡಿರೋ ಬ್ರೆಝಾ ಬ್ಲಾಗಲ್ಲಿ ಕಂಪ್ಲೀಟ್ಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ. ಒಂದ್ಸಲ ಬ್ರೆಝಾ ಬ್ಲಾಗ್ ಚೆಕ್ ಮಾಡಿ. ಇದು 360 ಡಿಗ್ರಿ ವ್ಯೂ. ಸುತ್ತ ಏನಿದೆ ಅಂತ ಎಕ್ಸಾಕ್ಟಾಗಿ ತೋರಿಸ್ತಾ ಇದೆ. ಸುತ್ತ ಜನ ನಿಂತಿರೋದೆಲ್ಲ ಕಾಣ್ತಿದೆ, ನೋಡ್ಬೋದು ನೀವು ಅದನ್ನ. ಸೆಟ್ಟಿಂಗ್ಸಲ್ಲಿ ಗೈಡ್ಲೈನ್ಸ್ ಆಫ್ ಮಾಡ್ಬೋದು ಮತ್ತು ಫ್ರಂಟ್ ಆ್ಯಂಡ್ ರಿಯರ್ ವ್ಯೂ ಯಾವ ಥರ ಬೇಕು ಅಂತ ನೀವೇ ಸೆಲೆಕ್ಟ್ ಮಾಡ್ಬೋದು. AC ಕಂಟ್ರೋಲ್ಸ್ ಇದು ಟೆಂಪ್ರೇಚರ್ ಸೆಲೆಕ್ಟರು, ಇದು ಬ್ಲೋಯರ್ ಸ್ಪೀಡ್ ಸೆಲೆಕ್ಟರು. ಸೆಂಟ್ರಲ್ಲಿ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಶಾರ್ಟ್ ಡ್ರೈವರ್ಸ್ಗೂ ಬಾನೆಟ್ ವಿಸಿಬಲ್ ಇದೆ. ಸೊ ಡ್ರೈವಿಂಗ್ ಪೊಸಿಷನು ಕಮೆಂಡಬಲ್ ಪೊಸಿಷನಲ್ಲಿದೆ. ಡ್ರೈವರ್ ಮತ್ತು ಕೋ ಡ್ರೈವರ್ ಎರಡು ಕಡೆಯೂ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ 40+ ಕನೆಕ್ಟೆಡ್ ಕಾರ್ ಫೀಚರ್ಸ್ ಇದೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ವೀಡಿಯೋ ಲೆಂತ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ಲಿಸ್ಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇನ್ನು ಈ ಕಾರಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಇದೆ ಅಂತ ನೋಡೋಣ. 6 ಏರ್ ಬ್ಯಾಗು, ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮು, ಹಿಲ್ ಹೋಲ್ಡ್ ಅಸಿಸ್ಟು, ಫ್ರಂಟ್ ಸೀಟ್ ಬೆಲ್ಟ್ ಪ್ರಿಟೆನ್ಷನರ್ ವಿತ್ ಫೋರ್ಸ್ ಲಿಮಿಟರು, ಹೈಟ್ ಅಡ್ಜಸ್ಟಬಲ್ ಫ್ರಂಟ್ ಸೀಟ್ ಬೆಲ್ಟ್ಸು, ಆಲ್ ಸೀಟ್ ಬೆಲ್ಟ್ಸು, ಸೀಟ್ ಬೆಲ್ಟ್ ರಿಮೈಂಡರು, ಐಸೋಫಿಕ್ಸ್ ಆ್ಯಂಕರ್ಸು, ಇಂಜಿನ್ ಇಮೊಬಿಲೈಸರು, ಆಟೋ ಡೇ ನೈಟ್ ARVM, ಲೋ ಫ್ಯೂಲ್ ವಾರ್ನಿಂಗು, ಡೋರ್ ಅಜ್ಜಾರ್ ವಾರ್ನಿಂಗು, ಹೆಡ್ಲ್ಯಾಂಪ್ ಆನ್ ರಿಮೈಂಡರು ಮತ್ತು ಸ್ಪೀಡ್ ವಾರ್ನಿಂಗ್ ಬಜಾರು. ಇನ್ನು ಈ ಕಾರಲ್ಲಿ ಬೇಸ್ ವೇರಿಯಂಟು ಅಂದರೆ ಸಿಗ್ಮಾ ವೇರಿಯಂಟಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಬರುತ್ತೆ ಅಂತ ನೋಡೋಣ. ಎಬೋ ಫೀಚರ್ಸ್ ಏನು ಹೇಳಿದೆ ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಬಟ್ 6 ಏರ್ ಬ್ಯಾಗ್ ಬದಲು 2 ಏರ್ ಬ್ಯಾಗ್ ಬರುತ್ತೆ. ಡ್ರೈವರ್ ಮತ್ತು ಕೋ ಡ್ರೈವರು ಮತ್ತು ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಇರಲ್ಲ. ಮತ್ತು ಆಟೋ ಬದಲು ಮ್ಯಾನ್ಯುವಲ್ ಡೇ ಆ್ಯಂಡ್ ನೈಟ್ ARVM ಇದೆ. ಟಾಪ್ ಎಂಡಲ್ಲಿ ಬರೋ 90% ಸೇಫ್ಟಿ ಫೀಚರ್ಸ್ ಎಲ್ಲ ಬೇಸ್ ವೇರಿಯಂಟಲ್ಲೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ ಸೇಫ್ಟಿ ವೈಸು. ಬೇಸ್ ಸಿಗ್ಮಾ ವೇರಿಯಂಟಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಫೀಚರ್ಸ್ ಇದೆ ಅಂತ ನೋಡೋಣ. ರೂಫ್ ಆ್ಯಂಡ್ ಸ್ಪಾಯ್ಲರ್ಸು, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು, LED DRL, ಡ್ಯುಯಲ್ ಟೋನ್ ಇಂಟೀರಿಯರ್ಸು, 4.2 ಇಂಚ್ TFT ಕಲರ್ ಡಿಸ್ಪ್ಲೇ, ಡೋರ್ ಆರ್ಮ್ರೆಸ್ಟು, ಡ್ರೈವರ್ ಆರ್ಮ್ರೆಸ್ಟ್ ವಿತ್ ಸ್ಟೋರೇಜು, 2-ವೇ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಪುಷ್ ಬಟನ್ ಸ್ಟಾರ್ಟು, ರಿಯರ್ AC ವೆಂಟು, ಆಟೋ AC ಕಂಟ್ರೋಲು, 60/40 ರಿಯರ್ ಸ್ಪ್ಲಿಟ್ ಸೀಟು, ಡ್ರೈವರ್ ವಿಂಡೋ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಫಂಕ್ಷನ್ನು, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ARVM, ರಿಯರ್ ಆರ್ಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್ಸು, ಗೇರ್ ಶಿಫ್ಟ್ ಇಂಡಿಕೇಟರ್ ಆ್ಯಂಡ್ ಫ್ರಂಟ್ ಆ್ಯಂಡ್ ರಿಯರ್ ಡೋರ್ ಬಾಟಲ್ ಹೋಲ್ಡರ್ಸ್. ಸೊ ಬೇಸ್ ವೇರಿಯಂಟಲ್ಲೂ ನೆಸೆಸಿಟಿ ಇರೋ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ಪ್ರೈಸಿಂಗು ರಿವೀಲ್ ಆಗಿಲ್ಲ ಆ್ಯಕ್ಚುಲಿ. ಬೇಸ್ ವೇರಿಯಂಟು ಒಂದು 10 ಲಕ್ಷದಿಂದ ಸ್ಟಾರ್ಟ್ ಆಗಿ ಟಾಪ್ ಎಂಡ್ ಒಂದು 21 ಲಕ್ಷ ಆಗ್ಬೋದು ಅಂತ ಅನ್ಕೋತೀನಿ. ಈಗ ನಾನು ಹೇಳಿದ ಪ್ರೈಸು ಇದೆಲ್ಲ ಎಕ್ಸ್-ಶೋರೂಮ್ ಪ್ರೈಸು. ಇನ್ನು ಯಾವ ವೇರಿಯಂಟು VFM ಅಂತ ಕೇಳಿದ್ರೆ ನನ್ನ ಒಪಿನಿಯನ್ ವೈಸು ಡೆಲ್ಟಾ ವೇರಿಯಂಟು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀನಿ. ಬಿಕಾಸ್ ಇದರಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಕನೆಕ್ಟೆಡ್ ಕಾರ್ಟೆಕ್ ಎಲ್ಲ ಇದೆ. ಬಟ್ ಪ್ರೀಮಿಯಂ ಫೀಚರ್ಸ್ ಲೈಕ್ ಡ್ಯುಯಲ್ ಸ್ಟಿಚ್ ಡೋರ್ ಪ್ಯಾಡು, LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪು, ಆಟೋ ಹೆಡ್ಲ್ಯಾಂಪು, ಈ ಥರದ ಪ್ರೀಮಿಯಂ ಫೀಚರ್ಸ್ ಬೇಕು ಮತ್ತು ಬಜೆಟ್ ಕೂಡ ಎಕ್ಸ್ಟೆಂಡ್ ಮಾಡ್ತೀನಿ ಅಂದರೆ ಝೀಟಾ ವೇರಿಯಂಟ್ ಕನ್ಸಿಡರ್ ಮಾಡ್ಬೋದು ನೀವು. ಬಟ್ ಆವಾಗಲೇ ಹೇಳ್ದಂಗೆ VFM ಅಂತ ಅನಿಸಿದ್ದು ಡೆಲ್ಟಾ ವೇರಿಯಂಟು. ಅಂದಹಾಗೆ ಪ್ಯಾನೋರಾಮಿಕ್ ಸನ್ರೂಫು ಆಲ್ಫಾ, ಝೀಟಾ ಪ್ಲಸ್ ಮತ್ತು ಆಲ್ಫಾ ಪ್ಲಸ್ ವೇರಿಯಂಟಲ್ಲಿ ಮಾತ್ರ ಬರುತ್ತೆ. ನೆಕ್ಸ್ಟು ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರೋಣ. ಗ್ರ್ಯಾಂಡ್ ವಿಟಾರನ ಯಾಕೆ ಕನ್ಸಿಡರ್ ಮಾಡಬೇಕು ರೈವಲ್ಸ್ ಮೇಲೆ ಅಂತ ನೋಡೋಣ. ಟಿಲ್ ಡೇಟು ಮಾರುತಿ ಸುಜುಕಿನವರು SUV ಸೆಗ್ಮೆಂಟ್ಗೆ ಕಾಲೇ ಇಟ್ಟಿರಲಿಲ್ಲ ಇಂಡಿಯನ್ ಮಾರ್ಕೆಟಲ್ಲಿ. ಬಂದಿದ್ದು ಲೇಟ್ ಆದರೂ ಡಿಸೈನ್ ಮತ್ತು ಫೀಚರ್ಸ್ ವೈಸು ರೈವಲ್ಸ್ಗೆ ಕಾಂಪಿಟೇಟಿವ್ ಆಗಿ ಕಾರ್ನ ಲಾಂಚ್ ಮಾಡ್ಯಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸ್ಟ್ರಾಂಗ್ ಹೈಬ್ರಿಡಲ್ಲಿ ಒಳ್ಳೆ ಮೈಲೇಜ್ ಸಿಗುತ್ತೆ. ಜೊತೆಗೆ ಈ ಗ್ರ್ಯಾಂಡ್ ವಿಟಾರ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ ಅಂತ ಅನ್ಬೋದು. ಈ ಕಾರ್ದು ಇಂಜಿನ್ ಪವರು ಲೀಸ್ಟ್ ಪವರ್ ಅಥವಾ ಸಖತ್ ಪವರ್ ಇದೆ ಅನ್ನೋ ಥರ ಇಲ್ಲ. ನೀವು ಕಾರ್ ಎಂತೂಸಿಯಾಸ್ಟ್ ಅಲ್ಲ ಮತ್ತು ಫ್ಯಾಮಿಲಿ ಪರ್ಪಸ್ಗೋಸ್ಕರ ಈ ಕಾರ್ ಬೇಕು. ಜೊತೆಗೆ ಸಿಟಿ ಡ್ರೈವಬಿಲಿಟಿ ಡೀಸೆಂಟ್ ಇರಬೇಕು ಮತ್ತು ಹೈವೇಲಿ ನಾರ್ಮಲ್ ವೇಲ್ ಡ್ರೈವ್ ಮಾಡ್ತೀನಿ. ಪ್ಲಸ್ ಕಾರ್ದು ರೀಸೇಲ್ ವ್ಯಾಲ್ಯೂ ಮತ್ತು ಮೈಲೇಜ್ ಕನ್ಸರ್ನ್ ಪರ್ಸನ್ ಅಂದರೆ ನೀವು ವಿತೌಟ್ ಸೆಕೆಂಡ್ ಥಾಟು ಈ ಕಾರ್ನ ಕನ್ಸಿಡರ್ ಮಾಡಿ ಸ್ನೇಹಿತರೆ. ಸೊ ಓವರಾಲು ಮಾರುತಿ ಸುಜುಕಿನವರು ಈ ಕಾರ್ಗೆ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಈ ಕಾರ್ನ ಅಟ್ರಾಕ್ಟಿವ್ ಆಗಿ ಪ್ರೈಸಿಂಗ್ ಮಾಡಿದ್ರೆ ಪಕ್ಕಾ ಹಾಟ್ ಕೇಕ್ ಥರ ಸೆಲ್ ಆಗುತ್ತೆ ಈ ಕಾರು. ಪ್ರೈಸ್ ರಿವೀಲ್ ಆಗ್ದಲೇ ಆಲ್ರೆಡಿ ಮೋರ್ ದೆನ್ 32,000 ಬುಕ್ಕಿಂಗ್ ಆಗಿದೆ ಈ ಕಾರಿಗೆ. ಸೊ ಐ ಹೋಪ್ ಮಾರುತಿ ಸುಜುಕಿನವರು ಪ್ರಾಪರಾಗಿ ಪ್ರೈಸಿಂಗ್ ಮಾಡ್ತಾರೆ ಅಂತ. ನಾನು ಕೊಟ್ಟಿದ್ದ ರಿವ್ಯೂ ಈ ಗ್ರ್ಯಾಂಡ್ ವಿಟಾರ ಬಗ್ಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಇನ್ನು ಈ ಕಾರ್ದು ಬೇರೆ ಯಾವುದೇ ಡೀಟೇಲ್ಸ್ ಬೇಕು ಅಥವಾ ಈ ಕಾರ್ನ ಬುಕ್ ಮಾಡಬೇಕು ಅಂದರೂ ರಾಜಾಜಿನಗರಲ್ಲಿರೋ ವರುಣ್ ಮೋಟರ್ಸ್ ನೆಕ್ಸಾ ಶೋರೂಮ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಮತ್ತು ಇನ್ಯಾಕೆ ತಡ, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನನ್ನ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಒನ್ಸ್ ಅಗೇನ್ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ.